ಜಿಲ್ಲಾಡಳಿತ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಸನ ಸಹಯೋಗದೊಂದಿಗೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳ ಬಗ್ಗೆ ಎಲ್ಲ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಸಂದರ್ಭದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನಗರಗಳ ಸ್ವಚ್ಛತೆ ದೃಷ್ಟಿಯಿಂದ ಬಹುಮುಖ್ಯವಾದಂಥ ಕಾರ್ಯಕ್ರಮ ಆಗಿದೆ. ಇವತ್ತು ನಮ್ಮ ಚನ್ನರಾಯಪಟ್ಟಣ ಒಂದು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಈ ಜಿಲ್ಲೆಯಲ್ಲೇ ಒಂದು ಉತ್ತಮ ರೀತಿಯ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಪುರಸಭೆ ಇದ್ದರೆ ಅದು ಚನ್ನರಾಯಪಟ್ಟಣ ಪುರಸಭೆ ಇರ್ತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಕೂಡ ವಿಶೇಷ. ಯಾವ್ಯಾವ ಹಂತದಲ್ಲಿ ಪುರಸಭೆ ನೌಕರರು ಇರ್ಬೋದು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ಮಾಹಿತಿ ಇದರಿಂದ ಲಭ್ಯವಾಗುತ್ತೆ. ಅದನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಅಲ್ವಾ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇವತ್ತು ಇದು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಶಾಸಕರೊಟ್ಟಿಗೆ ಮಾತಾಡ್ತಾ ಇದ್ದೆ. ಎಲ್ಲ ಜಿಲ್ಲೆಗಳಲ್ಲೂ ಅಂದರೆ ಎಲ್ಲ ತಾಲೂಕಲ್ಲೂ ಸಹ ನಾನು ಸುತ್ತಾಡಿ ಬಂದಿದ್ದೇನೆ. ಎಲ್ಲ ತಾಲೂಕಲ್ಲೂ ಸುತ್ತಾಡಿ ಪ್ರಾಯಶಃ 190% ಒಳ್ಳೆಯ ಪುರಸಭೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಸಂಗ್ರಹಣೆ ಆಗ್ತಾ ಇದೆ. ಅದರಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸುವಂಥ ಕೆಲಸನೂ ಕೂಡ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದಕ್ಕೆ ನಲ್ಲೂರು ನಂತರ ಸುಮಾರು 21 ಎಕರೆಗಿಂತ ಹೆಚ್ಚು ವಿಸ್ತೀರ್ಣದ ಒಂದು ಸಂಕೀರ್ಣವನ್ನು ಕೂಡ ಕಾಂಪೌಂಡ್ನ ಸುಸಜ್ಜಿತವಾದಂಥ ಕಾಂಪೌಂಡ್ ಮಾಡಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡಿ ಬೈಫರ್ಗೇಟ್ ಮಾಡಿ ಸುಮಾರು ಇದುವರೆಗೆ ಈಗ ಒಂದು 250ರಿಂದ 300 ಟನ್ ಗೊಬ್ಬರವನ್ನು ಕೂಡ ತಯಾರು ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 70 ಜನ ಕಾಯಂ ಪೌರ ಕಾರ್ಮಿಕರಿದ್ದಾರೆ. 43 ಜನ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇದ್ದಾರೆ. ಇವತ್ತು ನಮ್ಮ ಲವೇಶ್ ಅಂತಕ್ಕಂಥ ಪೌರ ಕಾರ್ಮಿಕ ಹಸುನಿಗಿದ್ದಾನೆ. ಇವತ್ತು ತುಂಬ ನೋವಾಗಿದೆ. ಪಕ್ಕದಲ್ಲಿ ನಮ್ಮ ಜಲಾಧಾರವರು ಕೇಳ್ತಾ ಇದೆ, ನಮ್ಮಲ್ಲ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮ ಚನ್ನರಾಯಪಟ್ಟಣ ಹೇಗಿದೆ ಸರ್ ಅಂತ. ಇಲ್ಲ ಸರ್, ತುಂಬ ಈ ಜಿಲ್ಲೆನಲ್ಲೇ ಒಂದು ಗುರುತರವಾದಂಥ ಒಂದು ಸೇವೆನೇ ಇವತ್ತು ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ. ಆದರೆ ಈ ಒಂದು ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ.